ಸ್ನೇಹಿತರೆ ನಮಸ್ಕಾರ. ನೀವಿಲ್ಲಿ ನೋಡ್ತಾ ಇರೋ ಪಕ್ಕ ಹಳ್ಳಿ ಸೊಗಡಿನ ತೊಟ್ಟಿ ಮನೆ ಮಳವಳ್ಳಿ ತಾಲೂಕಿನ ಕೆಂಬೂತಗೆರೆ ಗ್ರಾಮದ ಹಿರಿಜೀವ ದುಂಡಮ್ಮನವರದ್ದು. ಸುಮಾರು 80 ವರ್ಷಗಳ ಹಿಂದೆ ಮಣ್ಣಿನಲ್ಲಿ ಮನೆ ಕಟ್ಟುತ್ತಿದ್ದ ಕಾಲದಲ್ಲಿ ಇಟ್ಟಿಗೆಯಲ್ಲಿ ಗೋಡೆ ನಿರ್ಮಿಸಿ ಮಣ್ಣಿನ ಸಾರಣೆ ಮಾಡಿ ಕಟ್ಟಿದ 12 ಕಂಬಗಳ ತೊಟ್ಟಿ ಮನೆ ಇದು. ಈ ಫಾಸಲೆಯಲ್ಲಿ ಇಟ್ಟಿಗೆ ಬಳಸಿ ಕಟ್ಟಿದ ಮೊದಲ ತೊಟ್ಟಿ ಮನೆ ಎಂಬ ಹೆಗ್ಗಳಿಕೆ ಈ ಮನೆಯದ್ದು. ದುಂಡಮ್ಮನವರ ತೊಟ್ಟಿ ಮನೆಯ ಫಟಾಫಟ್ ಹೋಮ್ ಟೂರಿನ ಈ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ. ನಮಸ್ಕಾರ. ನಿಮ್ಮ ಹೆಸರು? ದುಂಡಮ್ಮ ಅಂತ. ಈ ಮನೆಯಲ್ಲಿ ನೀವು ಎಷ್ಟು ಸಮಯದಿಂದ ವಾಸ ಇದ್ದೀರಿ? ನಾವು ಇನ್ನೇನು 79 ವರ್ಷ ತಗೊಂಡು. ಓಹೋ, 79 ವರ್ಷದಿಂದ ಈ ಮನೇಲಿ ವಾಸ ಇದ್ದೀರಿ. ಅಂದ್ರೆ ಈ ಮನೆ 79 ವರ್ಷಕ್ಕಿಂತ ಹಳೆ ಮನೆ ಇದು. ನಿಮ್ ಪ್ರಕಾರ ಸುಮಾರು ಎಷ್ಟು ವರ್ಷ ಆಗಿರ್ಬೋದು ಈ ಮನೆಗೆ? ಎಷ್ಟು ವರ್ಷ ಅಂತ ಆಗೇನ್ ಕಾಲದಲ್ಲಿದ್ದ ಸರ್, ಎಷ್ಟಾಗಿರೋದು ಗೊತ್ತಿಲ್ಲ. ಗೊತ್ತಿಲ್ಲ. ಅಂತೂ 80 ವರ್ಷಕ್ಕಿಂತ ಹಳೆದಿರ್ಬೋದು ಅಲ್ವಾ? ನಾವು ಬಂದ ಮೇಲೆ ಏಟಿ ಕಟ್ಟಿದ್ವು, ಮಕ್ಕಳಿರೇ ಇಲ್ಲ. ಆಮೇಲೆ ನನಗೆ ಓ, ಇದು ಎಷ್ಟು ಕಂಬದ ತೊಟ್ಟಿ ಮನೆ? ಇದು 12 ಕಂಬ. ಮಣ್ಣಿನ ಗೋಡೆನೋ ಅಥವಾ ಇಟ್ಟಿಗೆ ಗೋಡೆ? ಮಣ್ಣಿನ ಗೋಡೆ ಇಲ್ರ, ಇಟ್ಟಿಗೆ ಇಪ್ಪೆ ತಲೆ ತಕೊಂಡು ನಮ್ಮ ತಾತ ಕುಯಿಸಿ ಒಂದು 6 ತಿಂಗಳು ಎಲ್ಲನೂ ಒಣಗಿಸಿ ಆಮೇಲೆ ಇಟ್ಟಿಗೆನ ಅದೇ ಚಕ್ಕೆ ತಕ್ಕೋಗಿ ಅಲ್ಲಿ ಇದು ಮಾಡಿ ನಮ್ಮ ಕಟ್ಟೆ ಹೊಲ್ತವು ಇಟ್ಟಿಗೆನೆ ಕುಯಿಸಿದ್ವು ನಾವು. ಸೊ ಹಾಗಾಗಿ ಇದು ಇಟ್ಟಿಗೆದು ಗೋಡೆ, ಅದ್ರ ಮೇಲೆ ಮಣ್ಣಿನ ಗಾರೆನಾ? ಮಣ್ಣುಗಾಜು ಮಾಡ್ಬಿಟ್ಟು ಮೇಲೆ ಗಾರೆ ಮಾಡ್ಬಿಟ್ಟು. ಆಮೇಲೆ ಈ ತೊಟ್ಟಿ, ಇಷ್ಟು ದೊಡ್ಡ ತೊಟ್ಟಿ ಇದೆಯಲ್ಲ, ಇದು ಬಹಳ ಅಪರೂಪ ನಾನು ನೋಡಿರೋದು, ಇಷ್ಟು ದೊಡ್ಡ ತೊಟ್ಟಿ. ಅಯ್ಯೋ, ನಮ್ಮ ಒಟ್ಟಿಯವ್ರು ಈ ತೊಟ್ಟಿ ಕಲ್ಲೆಲ್ಲ ಒಬ್ನೇ ಹೊಡೆದವ್ರೆ, ಒಬ್ನೇ ಎತ್ಕೊಂಡು ಒಬ್ನೇ ಹೊಡೆದವ್ರೆ. ಇಂಥ ತೊಟ್ಟಿ ಕಲ್ಲ ಯಾರ ಎತ್ಕೊ ಹೊಡಿಲಿ, ಒಬ್ನೇ ಎತ್ಕೊ ಕಟ್ಕೋಗಿ ಅರೆ ಮೇಲೆ ಅಲ್ಲಿಂದ ಹೊಡ್ಕೊ ಬಂದು ಎಲ್ಲ ಸಿಗಿಸಿರೋದು. ನಾವು ಮಂಡ್ಯನ್ ಯಾವಾಗ್ಲೂ ತೊಟ್ಟಿ ಮನೆಗಳ ತವರು ಅಂತ ಕರಿತೀವಿ. ಆದ್ರೆ ಈ ನಡುವೆ ನೋಡಿದ್ರೆ ಈ ತೊಟ್ಟಿ ಮನೆಗಳೆಲ್ಲ ಏನು ಮಾಡರ್ನೈಸ್ ಆಗೋದು, ನಡುವೆ ತೊಟ್ಟಿಲಿ ಗೋಡೆ ಕಟ್ಟೋದು, ಇಂಥದ್ದೆಲ್ಲ ಆಗ್ತಾ ಇದೆ. ನೀವು ಮಾತ್ರ ಇದನ್ನ ಹೀಗೆ ಇಟ್ಕೊಡ್ಲಿಕ್ಕೆ ಒಂದು ಆಸಕ್ತಿ ತಗೊಂಡ್ರ? ನಮ್ ಕಿರಣ ಅವಳ ಮಗ ತೊಟ್ಟಿ ಮುಚ್ಚಬಾರ್ದು ಅಂದ್ಬಿಟ್ಟು ಮುಚ್ಚಿಸ್ಕೊಡ್ದವ. ಯಾಕೆ ಬೆಂಗಳೂರಲ್ಲಿ ಅವನೇ ನನ್ನ ಮೊಮ್ಮಗ. ಏನ್ ಈ ತೊಟ್ಟಿ ಮನೆಯ ಒಂದು ವೈಶಿಷ್ಟ್ಯತೆ ಏನು? ಏನಾರು ಮಾಡ್ಕೋಬಹುದು, ಒಂದು ಒಣಗಲು ಹಾಕೋಬಹುದು, ರಾಗಿ ಒಣಗ ಹಾಕೋಬಹುದು, ಭತ್ತ ಒಣಗ ಹಾಕೋಬಹುದು, ಏನಾರ ತಿಂಡಿ ತೀರ್ಥ ಮಾಡಿದ್ರೆ ಹಪ್ಳ ಅದು ಇಲ್ಲಿ ನಡುವೆನೆ ಎಲ್ಲ ಒಣಗ್ಲಿಕ್ಕೆ ಹಾಕ್ಬಿಡ್ತೀರಿ? ಒಣಗ ಹಾಕೋದು. ಮಳೆ ಬಂದಾಗ ಕಷ್ಟ. ಮಳೆ ಬಂದಾಗ ಸ್ವಲ್ಪ ಕಷ್ಟನಾ? ಆಮೇಲೆ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟನಾ? ಕಷ್ಟ. ಧೂಳೆಲ್ಲ ಜಾಸ್ತಿ ಬರುತ್ತೆ? ಧೂಳು ಜಾಸ್ತಿ. ಗಾಳಿ ಬಟ್ಟು ಬಂದಾಗ ತುಂಬುತ್ತೆ, ಮಾಡುತ್ತೆ ಜಾಸ್ತಿ. ಆದ್ರೆ ಇದೊಂಥರ ಆರೋಗ್ಯಕರ ಅಲ್ವಾ? ಆರೋಗ್ಯ ತಾನೇ. ಬ್ಯಾಸಿಗೆ ಕಾಲದಲ್ಲಿ ಹಿಂಗೆ ಇರ್ಬೇಕು ಅನ್ಸುತ್ತೆ. ಯಾರು ಬಂದ್ರು ತೊಟ್ಟಿ ಮುಚ್ಚಬೇಡಿ ಅಂತಲೇ ಇರ್ತಾರೆ. ಅದಕ್ಕೆ ನಾವು ಗಾಳಿ ಬಟ್ಟ ವಾಟರ್ ಅಲ್ಲಿ ಜಾಸ್ತಿ ಅಲ್ವೇ ಸುತ್ತಮುತ್ತ ಇಲ್ಲಿ, ಅದಕ್ಕೆ ಮುಚ್ಚಿಸ್ಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಮುಚ್ಚಿಸ್ಬೇಕು ಅಂತಿದ್ದೀರಾ ತೊಟ್ಟಿನ? ಅಯ್ಯೋ ಬೇಡ, ಇಷ್ಟು ಸುಂದರವಾದ ತೊಟ್ಟಿ ಮನೆ ನೋಡೋದೇ ಬಹಳ ಅಪರೂಪ. ಸೊ ಇದು ಯಾರ ಕಾಲದಲ್ಲಿ ಕಟ್ಟಿದ್ರು? ನಮ್ಮ ಮಟ್ಟಿಯವರ ಅಪ್ಪ ಕಟ್ಟಿದ್ದು. ಅಂದ್ರೆ ನಿಮ್ಮ ಯಜಮಾನರ ಅಪ್ಪ ಕಟ್ಟಿದ್ರು? ಓ, ಈ ಮರ ಎಲ್ಲ ಇದೆ? ಮರ ಎಲ್ಲ ಮರ ತಕೊಂಡು ನಾವೇ ಸ್ವಂತ ಕುಡಿಸಿದ್ವಿ. ಎಂತ ಇದು ಸಾಗವಾನಿ ಮರನಾ? ಇದು ಅದು ಇಪ್ಪೆ ಮರ. ಇಪ್ಪೆ ಮರ ಇವೆಲ್ಲ ಕಾಡಲ್ಲಿ ತಂದು ಮರಗಳು. ಆಗ ಕಾಡಲ್ಲಿ ಅಚ್ಚೆ ಗಳ ಎಲ್ಲ ನಂಜಪ್ಪ ಅಂತ ಇದ್ರು ಅಲ್ಲಿ ಅಕ್ಷಪುರದಲ್ಲಿ. ನಂಜಪ್ಪ ಅಂತ ಇದ್ರು, ಅವ್ರೆಲ್ಲ ತಕೊಬಂದು ನಮ್ಮ ತಾತನಿಗೂ ಅವ್ರಿಗೂ ಜೋಸ್ತಿ ಪರಿಚಯ ಜಾಸ್ತಿ. ಅವರೇ ಲಾರಿಲಿ ತುಂಬ್ಕೊ ಬಂದು ನಿಮ್ಮ ಆಗುವಂತ ಗಳ ಅಚ್ಚೆಲ್ಲ ಹಾಯ್ಕೊಂಡು ಬಡಗ್ಬಿಟ್ಟು ಆಮೇಲೆ ವಾಪಸ್ ತಕೋದು. ಇದೆಲ್ಲ ನೋಡಿ ಹಳೆ ಹೆಂಚಲ್ಲ, ಏನು ಓಡ ಹಂಚು ಅಂತೀರಾ? ಏನ್ ಹೇಳ್ತೀರಾ ಇದಕ್ಕೆ? ಈ ತರ ಹಂಚಿಗೆ ನಾಡ ಹಂಚು. ನಾಡ ಹಂಚು. ಈಗ ಸಪೋಸ್ ಇದು ಒಡೆದೋದ್ರೆ ಹೊಸದ್ದು ಇದೇ ಸಿಗುತ್ತಾ? ನಾಡ ಹಂಚೆ ಸಿಗುತ್ತಾ? ಸಿಕ್ಕುತ್ತೆ. ಇಲ್ಲ ಮಂಗಳೂರು ಹಂಚು ಹಾಕ್ಬೇಕಾ? ಇಲ್ಲ, ಇದ್ರೆ ಸಿಕ್ಕಿದ್ರೆ ಹಾಕ್ತಾರೆ, ಸಿಕ್ತಿದ್ರೆ ಮಂಗಳೂರು ಹಂಚು ಹಾಕತಾರೆ. ನೀವ್ ಎಷ್ಟು ವರ್ಷಕ್ಕೊಮ್ಮೆ ಇದನ್ನ ಕೈ ಆಡಿಸ್ತೀರಾ? ಈಗ ಕೈ ಆಡಿಸಿ ಒಂದು 7-8 ವರ್ಷ ಆಯ್ತು. ಇನ್ನು ಕೈ ಆಡಿಸ್ತಿಲ್ಲ. ಈಗ ಕೈ ಆಡಿಸಿ ಬಿಟ್ರೆ ಇನ್ನೊಂದು 7-8 ವರ್ಷ ಗಂಟ ಇರುತ್ತೆ. ನಿಜ. ನಡುವೆ ಸೋರೋದು ಈ ತರದ್ ಏನಾದ್ರು ಸಮಸ್ಯೆ ಇದೆಯಾ? ಏನಿಲ್ಲ. ಸೋರ್ದಾಗ ಎಲ್ಲರ ಹಂಚು ಪಂಚು ಹೋದಾಗ ತಳ್ಕೋಬೇಕು ಇವ್ರು. ಮತ್ತೆ ಮಂಗಗಳೆಲ್ಲ ಬಂದು ಒಳಗೆ ಬರೋದು ಆತರ ಏನಿಲ್ವಾ? ಮಂಗಗಳು ಯಾಕೆ ಬರುದಿಲ್ಲ? ಬರ್ತವೆ. ಬರ್ತವೆ. ಏನ್ ಮಾಡ್ತೀರಾ? ತೊಟ್ಟಿ ಒಳಗೆ ಬರುದಿಲ್ವೇ? ಅದೇ ಕಾಗೇನು ಬರ್ತವೆ, ತೊಟ್ಟಿ ಎಲ್ಲ ಬರ್ತವೆ.
ಒಂದು ರೀತಿಯ ಸಹಜೀವನ. ಅವು ಬಂದ್ರೆ ಏನಾರ ಒಂದಿಷ್ಟು ತಪ್ಪನ ಹಣ್ಣು ಇಟ್ಟು ಹಣ್ಣು ಅಲ್ಲಿ ಮಡಗಿಸ್ಬಿಟ್ರೆ ಹಾ. ಎತ್ಕೊ ಹೋಯ್ತಾವೆ, ಓಹೋ. ಮಡಗ್ತೀವಿ. ಕಾಗೆಗೂ ಅಷ್ಟೇ ಆ, ಮಡಗ್ಬಿಡ್ತೀವಿ. ಓಕೆ. ಅಷ್ಟೇ ನಾವು ಇಟ್ಟು ಉಣ್ಣುವಾಗ ಬರ್ತವೆ, ಅಲ್ಲಿ ಕೂತ್ಕೋತವೆ, ಉಣ್ಣುಕಾತದೆ. ಆಗ ನಾವು ಒಂದಿಷ್ಟು ತಪ್ಪ ಹಾಕ್ಬಿಟ್ಟು ಆಮೇಲೆ ತಿಂತೀವಿ. ನಿಮ್ಗೇನ್ ಈಗಿನ ಹೊಸ RCC ಮನೆಗಳೆಲ್ಲ ಕಟ್ತಾರಲ್ಲ, ಅದಿಷ್ಟ ಆಗುತ್ತಾ ಇದಿಷ್ಟ ಆಗುತ್ತಾ? ನನ್ನ ಮಗ ಕಟ್ಟವನಲ್ಲ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತಾ? ಅದು ಇಷ್ಟ ಆಗುತ್ತಾ ಇದು ಇಷ್ಟ ಅದು ಆಗುತ್ತಾ? ಇಷ್ಟನೇ ಇದು ಇಷ್ಟನೇ, ಹೌದಾ? ಇಬ್ರದ್ದು ಇಷ್ಟನೇ ನನಗೆ. ನನ್ಗೇನ್ ಯಾವ್ದು ತೊಂದ್ರೆ ಇಲ್ಲ. ಆ, ಎಲ್ಲಾ ಮಕ್ಳು ನನ್ಗೊಂದೇನೆ. ಹ್ಮ್ ಯಾವ ಮಕ್ಳು ಮೊಮ್ಮಕ್ಳು ಎಲ್ಲ ಇವ್ರು ಅವ್ರು ಅನ್ನೋದಿಲ್ಲ ನಾನು. ಹ್ಮ್ ಸರ್, ನೀವು ದುಂಡಮ್ಮ ಅವರ ಅಳಿಯ, ತಮ್ಮ ಹೆಸರು? ಚಿಕ್ಕರಾಜು. ಏನ್ ಕೆಲಸ ಮಾಡ್ತೀರಾ ನೀವು? ಆರಂಭ ಆರಂಭ ಅಂದ್ರೆ ವ್ಯವಸಾಯ ವ್ಯವಸಾಯ, ಅಲ್ವಾ? ಏನೆಲ್ಲ ಬೆಳಿತೀರಾ? ರೇಷ್ಮೆ, ಹ್ಮ್ ರಾಗಿ, ಭತ್ತ ಹ್ಮ್ ಎಲ್ಲ ಬೆಳೆ, ಓಕೆ ಕಬ್ಬು ಓಕೆ. ಎಲ್ಲ ಬೆಳೆ. ಸೊ ಈಗ ಏನು ಮಂಡ್ಯ ಸುತ್ತಮುತ್ತ ಎಲ್ಲ ತೊಟ್ಟಿ ಮನೆಗಳು ತುಂಬಾ ಇದ್ವು ಮೊದಲು, ಇವಾಗೆಲ್ಲ ಮಾಡರ್ನೈಸ್ ಆಗಿ ಪ್ರೆಸೆಂಟ್ RCC ಮನೆಗಳು ಬರ್ತಾ ಇದೆ ಅಲ್ವಾ? ಹೌದು. ಏನ್ ಅನ್ಸುತ್ತೆ ನಿಮ್ಗೆ ನೋಡುವಾಗ? ಸರ್ RCCಗೆ ಇದೇ ಸರಿ ಮನೆ. ಹೌದಾ? ನಮ್ಗೆ impress. ಹಾ, ಈ ಮನೆ ಏನಪ್ಪ ಇದಕ್ಕಲ್ಲ ಜೊಕ್ಕ ಒಂದ್ ಸ್ವಲ್ಪ ಇದು ಮಾಡಿಸೋದು ಅಷ್ಟೇ, ಏನ್ ಹೇಳಿ? ಬಣ್ಣ ಇದು ಗಾರೆ ಹಾಕ್ಸ್ಬೇಕು ಹಾ ಅಷ್ಟೇ. ಹಾ, ಸಣ್ಣ ಅದಕ್ಕೆ ಪುಟ್ಟ ಅನುಕೂಲ ಇಸ್ಕರಿ. modification. ಹಾ, ಅನುಕೂಲ ಇದೆ ಅಲ್ಲ? ಅನುಕೂಲ, ಹಳ್ಳಿ ಜೀವನಕ್ಕೆ ಇದು ಬಹಳ ಅನುಕೂಲ ಅಲ್ವಾ? ಒಳ್ಳೆ ಅನುಕೂಲ. ಮತ್ತೆ ಇದು ಬಹಳ ಆರೋಗ್ಯಕರನ ನಿಮಗೆ? ಒಳ್ಳೆ ಗಾಳಿ ಬೆಳಕು ತಂಪಾಗಿರ್ತದೆ, ಇದೆಲ್ಲ? ಗಾಳಿಗೆ ಗಿಳಿಗೆ ಎಲ್ಲ ಅನುಕೂಲ ಇರ್ತದೆ. ಹ್ಮ್ ಯಾವ ಬ್ಯಾಸ್ಗೆಲ್ ಒಳ್ಳೆ ಕೋಡಾಗಿರ್ತದೆ. ಹೌದಾ? ಓಕೆ. ನೀವು ದುಂಡಮ್ಮ ಅವರ ಮಗಳಲ್ವಾ? ಹೌದು. ನಿಮ್ ಹೆಸರೇನು? ನಮ್ಮ ಹೆಸರು ಜಯಮಣಿ. ಈ ಒಂದು ಮನೆಯಲ್ಲಿ ಹ್ಮ್. ಬಹಳ ಖುಷಿ ಇದೆ. ಖುಷಿ ಇದೆ. ಓಕೆ. ಇದನ್ನೇನಾದ್ರು ಆಧುನೀಕರಣ ಮಾಡುವಂತ ಮಾಡ್ಬೇಕು. ಐಡಿಯಾ ಇದೆಯಾ? ಹೌದು, ಏನ್ ಮಾಡ್ಬೇಕಂತಿದ್ದೀರಾ? ನಾವು ಸ್ವಲ್ಪ ಅಂದ್ರೆ ಇದೆಲ್ಲ ತೊಪ್ಪೆ ಇದೆಯಲ್ಲ ಹಾ, ಅದೆಲ್ಲ ಚಿಂದ- ನೆಲಕ್ಕೆ. ನೆಲಕ್ಕೆ ಎಲ್ಲ ಸ್ವಲ್ಪ ಗಾರೆ ಹಾಕತ್ತೀವಿ. ಟೆನ್ಸ್ ಹಾಕಲ್ಲ, ಹ್ಮ್ ಸ್ವಲ್ಪ ಕೋಲ್ಡ್ ಅದು, ಅದಕ್ಕೆ ಮಾಮೂಲಿ ಗಾರೆ ಹಾಕೊಂಡು ಹ್ಮ್ ಮಾಡ್ಕೊಂಡು. ಯಾಕೆ ಮಗನಿಗೆ ಮದುವೆ ಮಾಡುವಂತ ಹೌದು, ಐಡಿಯಾ? ಐಡಿಯಾ. ಸೊಸೆ ಬರ್ಲಿಕ್ಕಿಲ್ಲ ಅಂತನಾ? ಹೌದು, ಇವಾಗಿನ ಇದ್ರಲ್ಲಿ ಯಾರು ಬರಲ್ಲ ಈ ತರ ಇದ್ರೆ. ಹೌದಾ? ಹೌದು. ಈಗಿನ ಕಾಲದಲ್ಲಿ ಹಳೆ ಮನೆಗೆ ಯಾರು ಸೊಸೆಲ್ ಬರಲ್ಲ, ಹಾ, ಎಲ್ಲ ಮಾಡ್ಕೊಂಡು ಸ್ವಲ್ಪ ಒಂಚೂರು ಮಾಡರ್ನೈಸ್ ಮಾಡಿ modernize ಮಾಡಿ ಸ್ವಲ್ಪ ಇದನ್ನ ಸೊಸೆನ ಕರ್ಕೊಂಡ್ ಬರುವಂತ ಒಂದು ಐಡಿಯಾ ಇದೆ ಕರ್ಕೊಂಡ್ ನಿಮಗೆ. idea ಇದೆ. ಆಗ್ಲಿ, ನೋಡೋಣ. ಒಳ್ಳೇದಾಗ್ಲಿ. ಆದ್ರೂನು ಈ ಒಂದು ಹಳ್ಳಿ ಸೊಗಡಿನ ಮನೆಯನ್ನ ಹ್ಮ್. ತುಂಬಾ ಮಾಡರ್ನೈಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಲ್ಲ ಇಲ್ಲ, ಸ್ವಲ್ಪ ಈ ಕೋತಿಗಳು ಬಂದ್ರೆ ಏನ್ ಮಾಡ್ತೀರಾ? ಡೈರೆಕ್ಟ್ ಕಿಚನ್ ಗೆ ಬರಲ್ವಾ? ಇಲ್ಲ, ಕಿಚನ್ಗೆ ಏನ್ ಬರಲ್ಲ, ಅದು ಹ್ಮ್ ಮೇಲೆಲ್ಲ ಓಡಾಡುತ್ತೆ. ಹ್ಮ್ ಅದರಿಂದ ನಮ್ಮ ಜರಿ ಇರೋದಕ್ಕೆ ಏನು ಹಾ, ಬರಲ್ಲ. ನಿಮ್ಗೆ ಇದು ಇದೆಯಲ್ಲ, ನಾಯಿ ಇದೆ. ಓಕೆ. ಇದು ಇರೋದಕ್ಕೆ ನಮ್ಗೆ ಏನು ತೊಂದ್ರೆ ಇಲ್ಲ. ಹಾ. ಒಂದು ಕಾಗೆ ಬರಲ್ಲ, ಒಂದು ಏನು ಪಕ್ಷಿ ಪ್ರಾಣಿ ಏನು ಬಿಡ್ಕೊಳಲ್ಲ. ಓಕೆ ಹೌದು, ಓಕೆ ಅದರಿಂದ ನಮ್ಗೆ ಮಂಗಗಳು ಬಂದ್ರೆ ಏನು ಇಲ್ಲ. ಓಕೆ.